ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಏನೋ ಒಬ್ಬ ವ್ಯಕ್ತಿ ಬಂದ. ಅವಾಗ ಈ ಮೀಡಿಯಾ ಟ್ರಯಲ್ ವಿಪರೀತ ಆಗಿದೆ. ಇದಕ್ಕಿಂತ ಮುಂಚೆನೂ ಕೂಡ ಸೌಜನ್ಯ ಪ್ರಕರಣದ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಜಾಗೃತರಾಗಿ ಹೋರಾಟ ಮಾಡಬೇಕಾದ್ರೂ ಕೂಡ ಇದೇ ರೀತಿ ಮೀಡಿಯಾ ಟ್ರಯಲ್ಗಳನ್ನು ಮಾಡಿದ್ರು. ಸಂತೋಷ್ ರಾವ್ನ ಒಬ್ಬ ಅಮಾಯಕ ವ್ಯಕ್ತಿಯನ್ನ ಫಿಕ್ಸ್ ಮಾಡಿ ಪ್ಲಾಂಟ್ ಮಾಡಿ ಮೀಡಿಯಾ ಟ್ರಯಲ್ ಮಾಡಿ ಪರಾರಿಯಾದರು. ಅದಕ್ಕಿಂತ ಹಿಂದೆ ನಡೆದಕ್ಕಂತಹ ಆನೆ ಮಾವುತನ ಕೇಸು, ಪದ್ಮಲತಾ ಪ್ರಕರಣದಲ್ಲಿ ಹೋರಾಟಗಳು ಶುರುವಾದಾಗಲೂ ಕೂಡ ದೇವಸ್ಥಾನಕ್ಕೆ ಚ್ಯುತಿ, ದೇವಸ್ಥಾನಕ್ಕೆ ಅಪಚಾರ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ, ಇದುವರೆಗೂ ಕೂಡ ಯಾವುದೇ ಪೊಲೀಸರಿಗೆ, ತನಿಖೆ ಮಾಡಿದಂತಹ ಯಾವುದೇ ಪೊಲೀಸರಿಗೆ, ಈಗ ಮಾಡ್ತಾ ಇರುವಂತಹ SIT ಅವರಿಗೂ ಕೂಡ ಷಡ್ಯಂತ್ರ ಪಿತೂರಿಯ ಒಂದೇ ಒಂದು ತುಣುಕು ಇದುವರೆಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಇದ್ರ ತಾನೇ ಸಿಗಬೇಕು. ಈ ಟಿವಿ ಚಾನೆಲ್ನವರು, ಆಮೇಲೆ ಪೇಪರ್ನವರು, ನನಗೆ ಬೇಜಾರಾಗೋದು ಪ್ರಿಂಟ್ ಮೀಡಿಯಾದವರು ಕೂಡ ಕಂಟಿನ್ಯೂಸ್ ಆಗಿ ಷಡ್ಯಂತ್ರ, ಪಿತೂರಿ ಯಾರು ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಬಿಡಿಸಿ ಇವತ್ತು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಬುರುಡೆ ಗ್ಯಾಂಗ್ ಅಂತ ಗೇಲಿ ಮಾಡ್ತಿರಲ್ಲ, ಬುರುಡೆ ಲ್ಯಾಬ್ ಇಂತ್ರ ತಂದು ಕೊಟ್ಟಿದ್ದಂತೆ. ಯಾವ ಲ್ಯಾಬ್ ಇಂತ್ರ ತಂದು ಕೊಟ್ಟಿದ್ದನ್ನ ಇದೇ ಟಿವಿ ಚಾನೆಲ್ನವರು ಹೇಳಬೇಕು.